ಇಂದಿನಿಂದ 2025-26 ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು, ಶಾಲೆಗಳಿಗೆ ಪುನಃ ಮಕ್ಕಳ ವಿದ್ಯಾದಾಸೋಹಕ್ಕೆ ಶಾಲೆಗಳು ಸಜ್ಜಾಗಿವೆ. ಜೊತೆಗೆ ಪ್ರಥಮ ದಿನದ ಹಾಜರಿ ನೀಡುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಹೂವು, ಸಿಹಿ ತಿನಿಸುಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಸ್ವಾಗತ ನೀಡಲಾಗುತ್ತಾ ಇದೆ. ಹಾಗೂ ಪಠ್ಯಪುಸ್ತಕಗಳು, ಸಮವಸ್ತ್ರಗಳು ಕೂಡ ವಿದ್ಯಾರ್ಥಿಗಳಿಗೆ ಹಂಚಲಾಗುತ್ತಾ ಇದೆ. ಶುಕ್ರವಾರ ಮೊದಲನೆಯ ದಿನ ಶಾಲಾ ದಿನದಂದು ವಿದ್ಯಾದೇವತೆಯ ಸರಸ್ವತಿ ಪೂಜಿಸಲಾಗಿ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿ ನಗರದ ಶಾಹುನಗರ ಸರ್ಕಾರಿ ಶಾಲೆ ವಾರ್ಡ್ ನಂಬರ್ 34ರಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಶ್ರೀ ಎಸ್ ನಾಕಾಡಿ ಅವರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇವೆಗಳನ್ನು ಪಡೆಯಬೇಕು. ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ಮಕ್ಕಳಿಗೆ ನೀಡಲಾಗುತ್ತಾ ಇದೆ. ಜೊತೆಗೆ ಸರ್ಕಾರದ ಅನೇಕ ವಿವಿಧ ಯೋಜನೆಗಳು ಮಕ್ಕಳಿಗೆ ಸಿಗಲಿವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಕಳಿಸಬೇಕೆಂದು ಮನವಿ ಮಾಡಿಕೊಂಡರು. ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಶಾಹುನಗರ ಬೆಳಗಾವಿ. ನಮ್ಮ ಶಾಲೆ 1ರಿಂದ 5ನೇ ತರಗತಿವರೆಗೆ ಇದ್ದು, ಇಲ್ಲಿ ಒಟ್ಟು 62 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೆ 3 ಜನ ಶಿಕ್ಷಕರು ಇಲ್ಲಿದ್ದಾರೆ. ನಾನು ಶ್ರೀ ಎಸ್ ವಗುಕರ್ ಪ್ರಧಾನ ಗುರುಗಳು ಹಾಗೂ ಇನ್ನೋರ್ವ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ ಎಸ್ ಹರಗಾಪುರಿ ಅವರು ಹಾಗೂ ಶ್ರೀಮತಿ SV ನವಲ್ಗುಂದಿ ಅವರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ನಗರದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೊಸದಾಗಿ ಪ್ರವೇಶ ದಾಖಲಿಸಲು ಪಾಲಕರು ಉತ್ಸಾಹದಿಂದ ಭಾಗವಹಿಸಿದ್ದರು. ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಪಾಲಕರುಗಳು ಉತ್ಸಾಹದಿಂದ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿ ಜೊತೆ ಮಾತನಾಡಿದ ಪೋಷಕರು, ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದೇವೆ. ನಮ್ಮ ಮಕ್ಕಳಿಗೆ ಕೂಡ ನಾವು ಸರ್ಕಾರಿ ಶಾಲೆಗಳನ್ನು ಓದಿಸಲು ಇಚ್ಛೆಪಡುತ್ತೇವೆ. ಅಲ್ಲದೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಕೂಡ ಪ್ರಾರಂಭವಾಗಿರುವುದರಿಂದಾಗಿ ನಮಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಪೋಷಕರು ಹರ್ಷ ವ್ಯಕ್ತಪಡಿಸಿದರು. ಒಟ್ಟಾರೆ ಬೆಳಗಾವಿ ನಗರದಲ್ಲಿ ಚಿಣ್ಣರ ಶಾಲೆಗೆ ಹೋಗುವ ತಯಾರಿ ಹಾಗೂ ಅವರ ಮುಖದಲ್ಲಿ ಇರುವ ಸಂತೋಷ ಎಲ್ಲರನ್ನೂ ಆನಂದ ತೃಪ್ತವಾಗುವ ಕ್ಷಣ ಇದಾಗಿತ್ತು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.